ದೀಪಾವಳಿಯ 3ನೇ ದಿನಕ್ಕೆ ನಾವೀಗಾಗಲೇ ಕಾಲಿಟ್ಟಿದ್ದೀವಿ. ಆದರೆ 2 ದಿನಗಳಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ದುರಂತಗಳು, ಕೆಲವರದಂತೂ ಶಾಶ್ವತವಾಗಿ ಅಂಧತ್ವ ಬರುವಂತಹ ಸಂಭವ, ಪಟಾಕಿ ದುರಂತದಿಂದ ಆಗಿರ್ತಕ್ಕಂಥ ಕೆಲವೊಂದು ದುರ್ಘಟನೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಪಟಾಕಿ ಸಿಡಿದು ದೃಷ್ಟಿ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ ಯುವಕನೊಬ್ಬ ಬೆಂಗಳೂರಲ್ಲಿ. ಬಿಹಾರ ಮೂಲದ ಯುವಕನಿಗೆ ದೃಷ್ಟಿಯೇ ಹೋಗುವ ಸಾಧ್ಯತೆಗೆ ಬಂದಿದೆ. ಯಾವುದೋ ಫ್ಲವರ್ ಪಾಟ್ ಅನ್ನೋದು ಸಿಡಿದು ಕಣ್ಣಿನ ಗುಡ್ಡೆಯೇ ಸೀಳು ಹೋಗಿದೆ. ಮಿಂಟೋ ಆಸ್ಪತ್ರೆಯಲ್ಲಿ ಆತ ಟ್ರೀಟ್ಮೆಂಟಲ್ಲಿದ್ದಾರೆ. ಯುವಕನ ದೃಷ್ಟಿ ಬರುವ ಬಗ್ಗೆ ವೈದ್ಯರಿಗೆ ಅನುಮಾನ ಇದೆ. ಮಿಂಟೋ ಆಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅದೇನೋ ಕೈಯಲ್ಲಿ ಹಿಡ್ಕೊಂಡಿದ್ದಾಗ ಏಕಾಏಕಿ ಅದು ಸ್ಫೋಟವಾಗಿ ಈ ರೀತಿ ಕಣ್ಣಿಗೆ ಗಾಯವಾಗಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಅಂದರೆ ತೀವ್ರತರವಾಗಿ ಶಾಶ್ವತ ಅಂಧತ್ವ ಆಗಬಹುದು ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಈಗಾಗಲೇ ಸರ್ಜರಿ ಮಾಡಿದ್ದೀವಿ, ನಮ್ಮ ಪ್ರಯತ್ನ ಎಲ್ಲ ಪಟ್ಟಿದ್ದೀವಿ, ಆದರೆ ಕೊನೆ ಗಳಿಗೆನಲ್ಲಿ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತಕ್ಕಂಥದ್ದನ್ನು. ತುಂಬ ಜನ ನೋಡಿ ಈ ಥರ ಕೈಯಲ್ಲಿ ಪಟಾಕಿ ಹಿಡ್ಕೊಂಡು ಕೈಯಲ್ಲಿ ಹೊಡೆಯೋದು ದುಸ್ಸಾಹಸ ಇವೆಲ್ಲ ನೋಡಿ. ಈ ಥರದ ಕೆಲವರು ರೀಲ್ಸ್ ಹುಚ್ಚಿಗೂ ಈ ಥರ ಮಾಡ್ತಾರೆ. ಏನೋ ದೊಡ್ಡ ಸಾಹಸ ಮಾಡ್ತಾ ಇದ್ದೀನಿ ಅಂತ ಕೈಯಲ್ಲಿ ಪಟಾಕಿ ಹಿಡ್ಕೊಂಡು ಹೊಡೆಯೋದು, ಕೈಯಲ್ಲಿ ರಾಕೆಟ್ ಹಚ್ಚೋದು, ಇವೆಲ್ಲ ಎಡವಟ್ಟುಗಳಾದಾಗಲೇ ಪಶ್ಚಾತ್ತಾಪ ಆಗ್ತದೆ. ಈ ಥರ ಮಾಡಬಾರ್ದಾಗಿತ್ತು ನಾನು ಅಂತಂದು. ಬಟ್ ರೀಲ್ಸು ನೋಡಿ ಹೀಗೆಲ್ಲ ಆಗುತ್ತೆ. ಈಗ ಹುಡುಗನೊಬ್ಬನಿಗೆ ಪಾಪ ಕಣ್ಣು ದೃಷ್ಟಿ ಬರುವ ಸಾಧ್ಯತೆಯೇ ಇಲ್ಲ ಅಂತಿದ್ದಾರೆ ಡಾಕ್ಟ್ರು. ಮುಂದಿನ ದಿನಗಳಲ್ಲಿ ನೋಡಬೇಕು, ಕಣ್ಣು ಗುಡ್ಡೆನೇ ಛಿದ್ರ ಆಗಿಬಿಟ್ಟಿದೆ, ಸರ್ಜರಿ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. 2 ದಿನಕ್ಕೇ ಹೆಚ್ಚು ಕಡಿಮೆ ಬೆಂಗಳೂರಲ್ಲಿ 100ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಬೇರೆ ಬೇರೆ ಆಸ್ಪತ್ರೆ, ಮಿಂಟೋ ಆಸ್ಪತ್ರೆ ಇರ್ಬೋದು, ನಾರಾಯಣ ನೇತ್ರಾಲಯ ಇರ್ಬೋದು, ಎಲ್ಲ ಕಡೆ ತುಂಬ ಜನ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ.